ಗಂಡ ಹೆಂಡತಿಯ ಸಮಸ್ಯೆ. ಗಂಡ ಹೆಂಡತಿಯ ಸಮಸ್ಯೆ ಏನಪ್ಪ ಅಂದರೆ, ಮದುವೆ ಆದಾಗಿಂದ ನಮ್ಮ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಇಲ್ಲ, ಸುಖ ಇಲ್ಲ, ನೆಮ್ಮದಿ ಇಲ್ಲ, ಆನಂದ ಇಲ್ಲ, ಬಹಳ ಸಮಸ್ಯೆ ಆಗ್ತಾ ಇದೆ. ಬಹಳ ಒಂದು ಸಣ್ಣ ಸಣ್ಣ ವಿಷಯದಲ್ಲಿ ಮನಸ್ತಾಪ ಆಗ್ತಾ ಇದೆ. ಮತ್ತು ಕೆಲವೊಂದು ವಿಷಯಗಳಲ್ಲಿ ಹೆಳಿಗೆ ಆಗ್ತಾ ಇಲ್ಲ, ಇಬ್ಬರಿಗೂ ಹೊಂದಾಣಿಕೆ ಬರೋದಿಲ್ಲ. ಕೆಲವು ಯಾವುದೇ ಒಂದು ವಿಷಯಗಳು, ಮನೆ ವಿಚಾರ, ಒಂದು ಕೆಲಸದ ವಿಚಾರ, ನಿಮ್ಮ ಒಂದು ವೈಯಕ್ತಿಕ ವಿಷಯಗಳಲ್ಲಿ ಇಬ್ಬರ ಮಧ್ಯದಲ್ಲಿ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆ ಬರ್ತಾ ಇಲ್ಲ. ನಿಮ್ಮ ಯಜಮಾನರಿಂದ ತಾವು ಮಾನಸಿಕವಾಗಿ ನೊಂದಿದ್ದೀರಾ, ದೈಹಿಕವಾಗಿ ನೊಂದಿದ್ದೀರಾ. ನಿಮ್ಮ ಒಂದು ಯಜಮಾನರಿಂದ ನಿಮಗೆ ಸಾಕಷ್ಟು ಮಾನಸಿಕವಾಗಿ ನಿಮಗೆ ಬೇಜಾರಾಗ್ತಾ ಇದೆ, ಸಮಸ್ಯೆ ಉಂಟಾಗ್ತಾ ಇದೆ. ನಿಮ್ಮ ಯಜಮಾನರಿಂದ ಏನು ಮಾಡೋದಕ್ಕೆ ಹೋದ್ರೂ ನಿಮಗೆ ಸಮಸ್ಯೆ ಮೇಲೆ ಬರ್ತಾ ಇದೆ. ಇವರಿಂದ ನಾವು ಹೇಗೆ ಮುಕ್ತಿ ಆಗೋದು? ನಿಮ್ಮ ಯಜಮಾನರು ನಿಮ್ಮ ಸಂಸಾರದ ಭವಿಷ್ಯ ಹೇಗೆ ಯಶಸ್ವಿ ಆಗಬೇಕು, ಹೇಗೆ ಕಾರ್ಯ ಆಗಬೇಕು, ನಮ್ಮ ದಾಂಪತ್ಯ ಜೀವನದಲ್ಲಿ ನಾವು ಸುಖವಾಗಿ, ನೆಮ್ಮದಿಯಾಗಿ, ಆನಂದವಾಗಿ ಇರಬೇಕು. ಏನು ಮಾಡಬೇಕು, ಏನಿಲ್ಲ. ವೀಕ್ಷಕರೇ, ಈ ವಿಡಿಯೋ ಒಂದು ಸಂಪೂರ್ಣವಾಗಿ ಗಮನಿಸಿ. ಇದು ಒಂದು ಗಂಡು, ಇದು ಒಂದು ಹೆಣ್ಣು. ಇದು ಪುಳಾದಿಯಿಂದ ಬಂದಂಥ ಒಂದು ಮರದ ಗೊಂಬೆ. ಇದು ಒಂದು ಪುರುಷ, ಒಂದು ಸ್ತ್ರೀ. ನಿಮ್ಮ ಒಂದು ಸಂಸಾರದಲ್ಲಿ, ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ನಿಮಗೆ ಸಮಸ್ಯೆ, ತೊಂದರೆ, ಕಿರಿಕಿರಿ ಏನಾದರೂ ಆಗ್ತಾ ಇದ್ರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಗಮನಿಸಿ ವೀಕ್ಷಕರೇ. ಇದು ಪುರುಷ. ನಿಮ್ಮ ಯಜಮಾನರ ಹೆಸರುಗಳನ್ನು ಬರೀಬೇಕು, ಹಿಂದೆ ಬರೀಬೇಕು. ನೋಡಿ, ನಿಮ್ಮ ಯಜಮಾನರ ಹೆಸರು ಏನು? ರವೀಂದ್ರನಾಥ್ ಅಂತ ಬರೀಬೇಕು. ನಿಮ್ಮ ಯಜಮಾನರ ಹೆಸರು ಕನ್ನಡದಲ್ಲಿ ಆಗಿರ್ಬೋದು, ಇಂಗ್ಲೀಷಲ್ಲಿ ಆಗಿರ್ಬೋದು, ರವೀಂದ್ರನಾಥ್ ಅಂತ ನಿಮ್ಮ ಯಜಮಾನರ ಹೆಸರು ಬರೀಬೇಕು. ಮತ್ತು ನಿಮ್ಮ ಹೆಸರು, ನಿಮ್ಮ ಹೆಸರು ಏನು? ಸುಜಾತ ಅಂತ, ಈ ಒಂದು ಸುಜಾತ ಅಂತ ಇಲ್ಲಿ ಗೊಂಬೆ ಮೇಲೆ ಬರೀಬೇಕು. ಬರೆದ ನಂತರ ನಿಮಗೆ ಸಂಸಾರದಲ್ಲಿ ಸಾಕಷ್ಟು ನೊಂದು ಬಿಟ್ಟಿದ್ದೀರಾ. ಈ ಸಂಸಾರದಲ್ಲಿ ಡೈವರ್ಸ್ ಸಮಸ್ಯೆ ಕೂಡ ಆಗ್ತಾ ಇದೆ. ನಮ್ಮ ಯಜಮಾನರಿಂದ ನಮ್ಮ ಇಬ್ಬರ ಮಧ್ಯದಲ್ಲಿ ಹೊಂದಾಣಿಕೆನೂ ಕೂಡ ಇಲ್ಲ, ಡೈವರ್ಸ್ ಮಟ್ಟಿಗೆ ಹೋಗಿಬಿಟ್ಟಿದೆ. ಯಾವ ಕಾರಣದಿಂದ ನಮ್ಮ ಸಂಸಾರದ ಹೊಸದಾಗಿ ಮದುವೆ ಆಗಿರ್ಬೋದು, ಮತ್ತು ಮದುವೆ ಆಗಿ ಒಂದು 5-6 ವರ್ಷ ಆಗಿರ್ಬೋದು, 10-15 ವರ್ಷ ಆಗಿರ್ಬೋದು. ಈ ಒಂದು ನಿಮ್ಮ ಯಜಮಾನರಿಂದ, ನಿಮ್ಮ ಪತ್ನಿಯಿಂದ ಸಮಸ್ಯೆ ಆಗ್ತಾ ಇದೆ. ಹಾಗಿದ್ರೆ ಈ ಸಮಸ್ಯೆಗಳನ್ನು ಮುಕ್ತಿ ಮಾಡೋದು ಹೇಗೆ? ನಮ್ಮ ಸಂಸಾರ ಸುಖತನವಾಗಿರೋದು ಹೇಗೆ? ನೋಡೋದಲ್ಲ ವೀಕ್ಷಕರೇ, ಇದು ಪುರುಷದ ಹೆಸರುಗಳನ್ನು ಬರೀಬೇಕು, ಸ್ತ್ರೀ ಹೆಸರುಗಳನ್ನು ಬರೀಬೇಕು. ಹೆಸರುಗಳನ್ನು ಬರೆದ ನಂತರ ಕುಂಕುಮಗಳನ್ನು ತಗೊಂಡು ಸ್ತ್ರೀ ಮೇಲೆ 3 ಸಲ ಹಾಕಬೇಕು, ಮತ್ತು ಪುರುಷರ ಮೇಲೆ 3 ಸಲ ಹಾಕಬೇಕು. ಅರ್ಶಿನ ಕುಂಕುಮಗಳನ್ನು 3 ಸಲ ಬರೀಬೇಕು, ಹಾಕಬೇಕು. ಹಾಕಿದ ನಂತರ ನಿಂಬೆಹಣ್ಣುಗಳನ್ನು ತಗೊಂಡು ನಿಮ್ಮ ಕುಲದೇವತೆ ಹೆಸರು ಬರೀಬೇಕು. ನಿಮ್ಮ ಮನೆ ದೇವರು ಯಾವುದು? ಇಷ್ಟವಾದ ದೇವರು, ನಿಮಗೆ ಇಷ್ಟವಾದ ದೇವರು ಆಗಿರ್ಬೋದು, ನಿಮ್ಮ ಮನೆ ದೇವರ ಹೆಸರು ಆಗಿರ್ಬೋದು. ನಿಮ್ಮ ಮನೆ ದೇವರು ಮಂಜುನಾಥ ಸ್ವಾಮಿ. ಮತ್ತೆ ಇನ್ನೊಂದು ನಿಂಬೆಹಣ್ಣಲ್ಲಿ ಇಷ್ಟವಾದ ದೇವರು ಯಾವುದಾದ್ರು ಆಗಿರ್ಬೋದು, ರಾಘವೇಂದ್ರ ಸ್ವಾಮಿ. ಈ ಥರವನ್ನು ಬರೆದುಬಿಟ್ಟು ಈ ಗೊಂಬೆ ಮೇಲೆ ಬರೆದ ನಂತರ 2 ಗೊಂಬೆಗಳನ್ನು ತಗೊಂಡು ಕೆಂಪದ ಬಟ್ಟೆ ಆಗಿರ್ಬೋದು, ಇಲ್ಲ ಹಳದಿ ಬಟ್ಟೆ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಹಸಿರು ಬಟ್ಟೆ ಆಗಿರ್ಬೋದು, ಯಾವುದಾದ್ರೂ ಪರವಾಗಿಲ್ಲ. ಒಂದು ಪ್ಲೈನ್ ಇರುವಂಥದ್ದು ಒಂದು ಬಟ್ಟೆ ನೋಡಿ. ಈ ಒಂದು ಬಟ್ಟೆ ಯಾವುದಾದ್ರೂ ಒಂದು ಬಟ್ಟೆ ಆಗಿರ್ಬೋದು. ಈ ಥರ ಒಂದು ಬಟ್ಟೆಗಳನ್ನು ತಗೊಂಡು ಒಂದು ಗಂಡು ಒಂದು ಹೆಣ್ಣು ಆ ಗೊಂಬೆಗಳನ್ನು ಈ ಬಟ್ಟೆ ಮೇಲೆ ಕಟ್ಟಿಬಿಟ್ಟು 2 ನಿಂಬೆಹಣ್ಣುಗಳನ್ನು ಹಾಕಿಬಿಟ್ಟು ಬಟ್ಟೆಗಳನ್ನು ಸಂಪೂರ್ಣವಾಗಿ ಕಟ್ಟಿಬಿಟ್ಟು 3 ಸಲ ಕಟ್ಟಬೇಕಾಗುತ್ತೆ. 3 ಸಲ ಗಂಟು ಹಾಕಬೇಕು. 3 ಸಲ ಗಂಟು ಹಾಕಿದ ನಂತರ ಯಾರೂ ಕಾಣದಂಗೆ ನಿಮ್ಮ ಜಾಗದಲ್ಲಿ, ನಿಮ್ಮ ಮನೆ ಹತ್ರ ಆಗಿರ್ಬೋದು, ಅಕ್ಕಪಕ್ಕದಲ್ಲಾಗಿರ್ಬೋದು, ಹೊಲದಲ್ಲಾಗಿರ್ಬೋದು, ಬೇರೆ ಯಾವುದೇ ಒಂದು ದಿಕ್ಕಲ್ಲಾಗಿರ್ಬೋದು, ಆ ದಿಕ್ಕಲ್ಲಿ ತಗೊಂಡು 3 ಅಡಿ ಮಣ್ಣುಗಳನ್ನು ಕೆತ್ತಬಿಟ್ಟು ಈ ಗೊಂಬೆ ಒಂದು ಬಟ್ಟೆ ನಿಂಬೆಹಣ್ಣು ಅದರಲ್ಲಿ ಮುಚ್ಚಿಬಿಟ್ಟು ಯಾರೂ ಕಾಣದಂಗೆ ಅದು ಮುಚ್ಚಿಬಿಟ್ಟು ಪುನಃ ವಾಪಸ್ಸು ಬನ್ನಿ.
ಕೆಲವು ದಿನಗಳಲ್ಲೇ ನಿಮ್ಮ ಸಂಸಾರ ಆನಂದವಾಗಿರುತ್ತೆ. ಕೆಲವು ನಿಮಿಷಗಳಲ್ಲಿ ನಿಮಗೆ ಕೋರ್ಟು ಕಚೇರಿ ಡೈವರ್ಸ್ ಅನ್ನೋದಿದ್ದು ಕೆಲವು ನಿಮಿಷಗಳಲ್ಲಿ ಕ್ಯಾನ್ಸಲ್ ಆಗುತ್ತೆ. ನೀವು ಗಂಡ ಹೆಂಡತಿಯಲ್ಲಿ ಸುಖವಾಗಿ ನೆಮ್ಮದಿತನವಾಗಿ ಜೀವನ ಮಾಡಬಹುದು. ಇಬ್ಬರ ಮಧ್ಯದಲ್ಲಿ ಹೊಂದಾಣಿಕೆ ಆಗುತ್ತೆ, ಯಶಸ್ವಿ ಆಗುತ್ತೆ. ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ಗಮನಿಸಿ ಇದನ್ನು ಮಾಡಿದೆ ಆದರೆ ನಿಮ್ಮ ಜೀವನ ಆನಂದವಾಗಿ ಇರುತ್ತೆ. ನಿಮ್ಮ ಸಂಸಾರದಲ್ಲಿ ಯಾವುದು ಸಮಸ್ಯೆ ತೊಂದರೆಗಳನ್ನು ಬರುವುದಿಲ್ಲ. ಇದು ವಿಡಿಯೋ ಬೇಕಾಬಿಟ್ಟಿ ಮಾಡುವಂಥ ವಿಚಾರ ಅಲ್ಲ, ಯಾವಾಗ ಬೇಕು ಮಾಡುವಂಥದ್ದಲ್ಲ. ಈ ವಿಡಿಯೋ ಸಂಪೂರ್ಣವಾಗಿ ಇದು ವಿಶೇಷ. ಯಾಕಂದರೆ ಇದು ಕಾಳಿ ಭಗವತಿ ದೇವಿ ಅವತಾರದಲ್ಲಿ ಪ್ರಕಟವಾಗಿದೆ. ಈ ವಿಡಿಯೋದಿಂದ ಸಂಪೂರ್ಣವಾಗಿ ದೈವ ಶಕ್ತಿ ಅಂದರೆ ಕೇಳ ಭಗವತಿ ದೇವಿ ಪೂಜಾ ಶಕ್ತಿಯಿಂದ ಒಂದು ಮಾಡಿದಂಥ ಒಂದು ವಿಡಿಯೋ ಇದು. ಆ ಒಂದು ವಿಡಿಯೋದಲ್ಲಿ ಪ್ರಕಾರವಾಗಿ ಈ ಥರ ಅನ್ನೋದು ನಾವು ಮಾಡಿದೆ ಆದರೆ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಸಂಸಾರ ಆನಂದ ನೆಮ್ಮದಿತನವಾಗಿ ನೀವು ಸುಖತನವಾಗಿ ಇರಬಹುದು. ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ಸಮಸ್ಯೆ ಯಾವುದು ಬರೋದಿಲ್ಲ. ವೀಕ್ಷಕರೇ, ನಿಮಗೆ ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.